ನಮಸ್ಕಾರ ಎಲ್ಲರಿಗೂ ಚಕ್ರವರ್ತಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಮತ್ತು ಸುಸ್ವಾಗತ. ಸೌಜನ್ಯ ಪರ ಹೋರಾಟಗಾರರಿಗೆ ಚಕ್ರವರ್ತಿ ಮಾಡ್ತಕ್ಕಂಥ ನಮಸ್ಕಾರಗಳು. ಹಡಸಿ ಪ್ಲಸ್ ಮಗನ ಇಜ್ಕೊಲ್ ಟು ಹಡಸಿ ಮಗನ, ಬೋಸಡಿ ಪ್ಲಸ್ ಮಗನ ಇಜ್ಕೊಲ್ ಟು ಬೋಸಡಿ ಮಗನ, ರಂಡಿ ಪ್ಲಸ್ ಮಗನ ಇಜ್ಕೊಲ್ ಟು ರಂಡಿ ಮಗನ. ಇದನ್ನು ಯಾರಿಗೆ ಬೇದಂತ ಅಂದ್ಕೊಂಡಿದ್ದೀರಿ ನೀವು? ಸೊಳೆ ಮಕ್ಕಳು, ಹಾದ್ರಗಿತ್ತಿ ನನ್ನ ಮಕ್ಕಳು ಹೆಣ್ಣು ಮಕ್ಕಳ ಮೇಲೆ ಲೈಂಗಿಕ ಕಿರುಕುಳಗಳನ್ನು ಮಾಡ್ತಾರಲ್ಲ, ಚಿಕ್ಕ ಮಕ್ಕಳ ಮೇಲೆ ಲೈಂಗಿಕ ಕಿರುಕುಳವನ್ನು ಮಾಡ್ತಾರಲ್ಲ, ಯಾವುದೇ ಇರಲಿ ಹೆಣ್ಣು ಮಗಳ ಮೇಲೆ ಲೈಂಗಿಕ ಕಿರುಕುಳವನ್ನು ಯಾರು ಮಾಡ್ತಾರಲ್ಲ ಅವನಿಗೆ ಈ ಚಕ್ರವರ್ತಿ ಬೈತಕ್ಕಂಥ ಪದಗಳು ಇದು ಕೇವಲ ಟ್ರೇಲರ್ ಅಷ್ಟ. ಸಿನಿಮಾ ಮತ್ತು ಬಾಕಿ ಅದ. ಬೇಕೋದ್ ಕೂತ್ರೆ ವಿಡಿಯೋ ತುಂಬೆಲ್ಲ ಬೇಕೋತ ಕೊಂಡ್ಬೇಕಾಗ್ತದೆ. ಆದ್ರೆ ವಿಷಯಕ್ಕೆ ಬರ್ಬೇಕಂದ್ರೆ ನೋಡ್ರಿ, ಪುನೀತ್ ಕೆರೆಹಳ್ಳಿ ರಾಷ್ಟ್ರ ರಕ್ಷಣಾ ಪಡೆಯ ನೇತೃತ್ವವನ್ನು ವಹಿಸಿರ್ತಕ್ಕಂಥ ದರಿದ್ರ ನಾಲಾಯಕ, ಆಮೇಲೆ ಸಮಾಜ ವಿರೋಧಿ ಚಟುವಟಿಕೆಗಳಲ್ಲಿ ಪಾಲ್ಗೊಳ್ತಕ್ಕಂಥ ವ್ಯಕ್ತಿ, ಕೋಮುವಾದವನ್ನು ಎಬ್ಬಿಸ್ತಕ್ಕಂಥ ವ್ಯಕ್ತಿ, ಧರ್ಮಗಳ ಮಧ್ಯೆ ಬೆಂಕಿ ಹಚ್ತಕ್ಕಂಥ ವ್ಯಕ್ತಿ, ಸಂಜೆ ಆದರೆ ಬಾರಿನಾಗ ಶೇರೆ ಕುಡಿದು ಬೀಳ್ತಕ್ಕಂಥ ವ್ಯಕ್ತಿ. ಆ ವ್ಯಕ್ತಿ ಯಾರಪ್ಪ ಅಂದ್ರೆ ಪುನೀತ್ ಕೆರೆಹಳ್ಳಿ ರಾಷ್ಟ್ರ ರಕ್ಷಣಾ ಪಡೆಯ ನೇತೃತ್ವವನ್ನು ಹೊಂದಿರತಕ್ಕಂಥ ವ್ಯಕ್ತಿ. ಈ ನಾಲಾಯಕ್ ಇವನ ನೇತೃತ್ವದಲ್ಲಿ ಒಬ್ಬ ಜಿಲ್ಲಾಧ್ಯಕ್ಷ, ಜೇವರ್ಗಿ ತಾಲೂಕಿನ ಕಲಬುರಗಿ ಜಿಲ್ಲೆಯ ಜಿಲ್ಲಾಧ್ಯಕ್ಷ ಆಗಿರ್ತಕ್ಕಂಥ ಮಡಿವಾಳಪ್ಪ ಅಮರಾವತಿ. ಈ ಮಡಿವಾಳಪ್ಪ ಅಮರಾವತಿ ಈ ಹಡಸಿ ಪ್ಲಸ್ ಮಗನ ಹಡಸಿ ಮಗ. ಇವನು ಚುತ್ ಮಾರಿ ಮಗ ಅದಾನೆ. ಇವನು ಊರಿಗೆ ಹುಟ್ಟು ಸುಳೆ ಮಗ ಇವನು. ಯಾಕಂದ್ರೆ ಈ ಮಡಿವಾಳಪ್ಪ ಅಮರಾವತಿ ಅಂತಕ್ಕಂಥ ವ್ಯಕ್ತಿ ರಾಷ್ಟ್ರ ರಕ್ಷಣಾ ಪಡೆಯ ಜಿಲ್ಲಾಧ್ಯಕ್ಷ. ಇವನ ಮೇಲೆ FIR ಆಗ್ಯದ. ಯಾಕಾಗ್ಯದ? ಏನು ಕಾರಣ? 25 ವರ್ಷದ ಒಬ್ಬಳು ಹೆಣ್ಮಗಳು, ಆ ಹೆಣ್ಣು ಮಗಳು ಇವನ ಮೇಲೆ FIR ಅನ್ನು ದರ್ಜಿ ಮಾಡಿದ. ಕಾರಣ ಏನಿರಬಹುದು? ನೇರವಾಗಿ ಹೇಳಬೇಕಂದ್ರೆ ಈ ವ್ಯಕ್ತಿ ಆ ಹೆಣ್ಣು ಮಗಳ ಖಾಸಗಿ ಫೋಟೋಗಳನ್ನು ಇಟ್ಕೊಂಡು ಅವಳಿಗೆ ಬೆದರಿಕೆಯನ್ನು ಹಾಕ್ತಾ ಇದ್ದ. ಏನಪ್ಪ ಇದೆಲ್ಲ ಪುನೀತ್ ಕೆರೆಹಳ್ಳಿ ಟೀಮ್ ಇದು. ನಾ ಹೇಳೋದು ಏನಪ್ಪ ಅಂದ್ರೆ ಇದೆಲ್ಲ ಪುನೀತ್ ಕೆರೆಹಳ್ಳಿ ಟೀಮ್. ಇದು ರಾಷ್ಟ್ರ ರಕ್ಷಣಾ ಪಡೆಯಲ್ಲಿರ್ತಕ್ಕಂಥ ಜಿಲ್ಲಾಧ್ಯಕ್ಷ ಮಡಿವಾಳಪ್ಪ ಅಮರಾವತಿ ಖಾಸಗಿ ಫೋಟೋಗಳನ್ನು ಇಟ್ಕೊಂಡು ಈ ಫೋಟೋಗಳನ್ನು ಸೋಷಿಯಲ್ ಮೀಡಿಯಾದಾಗ ಹಾಕ್ತೀನಿ, ನನಗೆ ದುಡ್ಡು ಕೊಡು, ಇಲ್ಲಪ್ಪ ಅಂದ್ರೆ ನೀನು ಕಲಬುರಗಿಗೆ ಬಂದುಬಿಡು. ಹಾಗಾದ್ರೆ ಈ ಮಹಿಳೆಗೆ ಮತ್ತು ಈ ವ್ಯಕ್ತಿಗೆ ಏನು ಸಂಬಂಧ? ಪ್ರಾಥಮಿಕವಾಗಿ ಹೇಳಬೇಕಂದ್ರೆ ಈ ಮಹಿಳೆ ಕಲಬುರಗಿಯ ಹಸನಾಪುರದವಳು. ಇವಳು, ಈ ಹೆಣ್ಮಗಳು ಕಲಬುರಗಿಯ ಹಸನಾಪುರದವಳು. ಸದ್ಯ ಎಲ್ಲಿದಾಳಪ್ಪ ಅಂದ್ರೆ ಬೆಂಗಳೂರಿನ ವೈಟ್ ಫೀಲ್ಡ್ನಾಗ ಅದಾಳ. ಆ ಹೆಣ್ಮಗಳು ಇವನಿಗೆ ಯಾವ ರೀತಿ ಸಂಬಂಧ, ಹೆಂಗ ಪರಿಚಯ ಅನ್ನೋದು ನೀವು ನನಗೆ ಕೇಳೋದಾದ್ರೆ, ಈ ಹೆಣ್ಣು ಮಗಳ ಸಹೋದರನ ಬೇರೆ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂಗ, ಈ 25 ವರ್ಷದ ವಿವಾಹಿತ ಮಹಿಳೆಯ ಸಹೋದರನ ಬೇರೆ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂಗ, ನಿನ್ನ ಸಹೋದರನನ್ನು ನಾನು ಬಚಾವ್ ಮಾಡ್ತೀನಿ, ನಿನ್ನ ಸಹೋದರನ ರಕ್ಷಣೆ ಮಾಡ್ತೀನಿ, ನೀನು ಚಿಂತೆ ಮಾಡಬೇಡ ಅಂತ ತಿಳ್ಕೊಂಡು ಇವಳ ಸ್ನೇಹವನ್ನ ಈ ಹಡಸಿ ಮಗ ಮಡಿವಾಳಪ್ಪ ಅಮರಾವತಿ ರಾಷ್ಟ್ರ ರಕ್ಷಣಾ ಪಡೆಯ ಜಿಲ್ಲಾಧ್ಯಕ್ಷ ಕಲಬುರಗಿ ಜೇವರ್ಗಿ ಪರಿಚಯ ಮಾಡ್ಕೊಂಡಿದ್ದ. ಆ ಪರಿಚಯ ಇವನೇನು ಮಾಡ್ಕೊಳ್ತಾನಪ್ಪ ಅಂದ್ರೆ ಅದನ್ನು ದುರುಪಯೋಗ ಮಾಡ್ಕೊಳ್ತಾನ. ಅವಳ ಹೆಣ್ಣು ಮಗಳ ಖಾಸಗಿ ಫೋಟೋಗಳನ್ನು ಇಟ್ಕೊಂಡು, ಒಂದು ನೀನ ಜೊತೆ ಮಲ್ಕೊಳಕ್ಕೆ ಬರಬೇಕು, ಇಲ್ಲ ಈ ಖಾಸಗಿ ಫೋಟೋಗಳನ್ನು ನಾನು ಸೋಷಿಯಲ್ ಮೀಡಿಯಾದಾಗ ಲೀಕ್ ಮಾಡ್ತೀನಿ. ಇದು ಯಾವಾಗಂದ್ರೆ ಆ ಹೆಣ್ಣು ಮಗಳ ಮದುವೆ ಆದ ನಂತರ ಅವಳಿಗೆ ಕಿರುಕುಳವನ್ನು ಕೊಡೋದಕ್ಕೆ ಪ್ರಾರಂಭ ಮಾಡಿದ. ಕೊನೆಗೆ ಏನಾಗ್ಯದಪ್ಪ ಅಂದ್ರೆ ಆ ಹೆಣ್ಮಗಳು ಒಂದು ಪಬ್ಲಿಕ್ ಗಾರ್ಡನಲ್ಲಿ ಬಂದು ಕೂತ್ಕೊಂಡಾಗ ಜುಲೈ 11ರಂದು ಪಬ್ಲಿಕ್ ಗಾರ್ಡನ್ಗೆ ಬಂದಿದ್ದಳಕ್ಕೆ. ಇವನಿಗೆ ಭೇಟಿ ಆಗಬೇಕಂತ ಏನಾದರೂ ಮಾಡಿ ಕೈ ಕಾಲ ಹಿಡಿದು ಅದನ್ನು ಫೋಟೋ ಡಿಲೀಟ್ ಮಾಡ್ಕೊಂಡು ಹೋಗಬೇಕು ಅಂತಂದ.
ಯಾಕಂದ್ರೆ ಈಗೆಲ್ಲ ಹೆಣ್ಮಕ್ಳು ಮಾನಕ್ ಅನ್ಸ್ತಾರಲ್ರಿ, ಇವ್ರ ಮನ್ಯಾಗಿನಂತೂ ಮಾನಕ್ ಅನ್ಸಂಗಿಲ್ಲ. ಈ ಪುನೀತ್ ಕೆರೆಹಳ್ಳಿ, ಈ ಮಗ ಇವ್ ಯಾವ ಮಡಿವಾಳಪ್ಪ ಅಮರಾವತಿ, ಇವ್ರ ಮನ್ಯಾಗಿನ ಅಂತೂ ಮಾನಕ್ಕಂತೂ ಅನ್ಸಂಗಿಲ್ಲ. ಇವ್ರ ಬೇರೆ ಹೆಣ್ಮಕ್ಳು ಮಾನಕ್ ಅನ್ಸ್ತಾರಲ್ರಿ, ಹೇಗಾದ್ರೂ ಮಾಡಿ ಕೈ ಹಿಡಿದು ಅಪ್ಪ ಅವ್ವ ಅಂದ್ ಡಿಲೀಟ್ ಮಾಡ್ಕೊಳ್ಬೇಕಂತ ಬಂದಿದ್ದಳು. ಈ ಹಡಿಸಿ ನನ್ನ ಮಗ, ಈ ಬೋಸಡಿ ನನ್ನ ಮಗ ಅವಳನ್ನ ಕಾರ್ನಾಗ ತಗೊಂಡೋಗಿ ಅವಳ ಮೇಲೆ ಲೈಂಗಿಕ ಕಿರುಕುಳವನ್ನು ಮಾಡಿದಾನೆ. ಅಷ್ಟರಲ್ಲೇ ಏನು ಮಾಡ್ಯಪ್ಪ ಅಂದ್ರೆ ಆ ಹೆಣ್ಮಗಳು 112 ಪೊಲೀಸ್ ತುರ್ತು ಒಂದು ಸಂಖ್ಯೆಗೆ ಫೋನನ್ನು ಮಾಡಿ ಕರೆ ಮಾಡಿಬಿಟ್ಟಿದ್ದಾಳ್ರಿ. ಆ ಒಂದು ಸಂದರ್ಭದಲ್ಲಿ ಪೊಲೀಸರ ಗಾಡಿ ಅಲ್ಲಿಗೆ ಬರೋದನ್ನು ನೋಡಿರ್ತಕ್ಕಂಥ ಮಡಿವಾಳಪ್ಪ ಅಮರಾವತಿ ಅಂತಕ್ಕಂಥ ಊರಿಗೆ ಹುಟ್ಟಿದ ಸೊಳೆ ಮಗ ಅವಳನ್ನು ಬಿಟ್ಟು ಅಲ್ಲಿಂದ ಪರಾರಿ ಆಗ್ತಾನೆ. ಸೊ ಈಗ ಅವನ ಮೇಲೆ ಕೇಸ್ ದಾಖಲ ಆಗ್ಯದ. ಎಲ್ಲಿಪ್ಪ ಅಂದ್ರೆ ಬ್ರಹ್ಮಪುರ ಪೊಲೀಸ್ ಸ್ಟೇಷನ್ನಲ್ಲಿ ಅವನ ಮೇಲೆ FIR ದರ್ಜ್ ಆಗ್ಯದ. ಸೊ ಈ ವ್ಯಕ್ತಿಯನ್ನು ಯಾವುದರಿಂದ ತೊಗೊಂಡು ಹೊಡಿಬೇಕು, ಅಥವಾ ಕರ್ನಾಟಕದ ನಮ್ದೇನು ಯುವ ಜನತೆ ಐತಲ್ಲ ಇವರೆಲ್ಲರೂ ಕೊಡ್ಕೊಂಡು ಗಜಮಾ ಮಾಡಬೇಕು. ಇವ್ರು ಎಂಥ ರಾಷ್ಟ್ರ ರಕ್ಷಣಾ ಪಡೆಯ ರಕ್ಷಕರು ಇವರು, ಯಾವ ರಾಷ್ಟ್ರವನ್ನು ರಕ್ಷಣೆ ಮಾಡ್ತಾ ಇದ್ದಾರೆ ಇವರು, ಯಾವ ಪಡೆ ಇವ್ರದ್ದು? 4 ಹಡಿಸಿ ನನ್ನ ಮಕ್ಕಳದು. ಅಲ್ಲಿ ಮೊನ್ನೆ ನೀಟ್ ಎಕ್ಸಾಮ್ ಪೇಪರ್ ಲೀಕ್ ಆಯಿತು, ಅಲ್ಲಿ ಹೋಗಿ ಹೋರಾಟ ಮಾಡ್ಬೇಕಲ್ಲ ಇವರು, ರಾಷ್ಟ್ರವನ್ನು ರಕ್ಷಣೆ ಮಾಡೋರಲ್ಲ ಇವ್ರು. ಯಾರು ರಕ್ಷಣೆ ಮಾಡೋದಾರೆ ಇವರು? ಹೆಣ್ಮಕ್ಳು ಯಾವ್ಯಾವ ಹೆಣ್ಮಕ್ಳು ಸಿಗ್ತಾರ ಅವ್ರನ್ನ ಗಜಮಾ ಮಾಡೋದು, ಅವ್ರ ಮೇಲೆ ಅತ್ಯಾಚಾರ ಮಾಡೋದು, ರೇಪ್ ಮಾಡೋದು, ಫೋಟೋ ಅಲ್ಲಿ ಬಿಡ್ತೀನಿ ಇಲ್ಲಿ ಬಿಡ್ತೀನಿ, ದುಡ್ಡಿಗೆ ಬೇಡಿಕೆಯನ್ನು ಇಡೋದು, ಇಂಥ ಹಲ್ಕಟ್ಟನ ಮಕ್ಕಳ ತಂದ ನೀವು ಹೋಗಲಲ್ಲಿ ಸಾಂಗ್ಲಿ ಮಿರಜ್ನಾಗ ಅಲ್ಲಿ ಹೆಣ್ಮಕ್ಳು ರೆಡ್ ಲೈಟ್ ಏರಿಯಾನಾಗ ಕೆಲಸ ಮಾಡ್ತಾರಲ್ಲ ಅವ್ರಿಗಿಂತ ಕೀಳಾದ್ರಲ್ಲೇ ಹಡಿಸಿ ಮಕ್ಕಳ್ರೆ ನೀವು. ಅವ್ರಿಗಿಂತ ನಿಮ್ಮ ಮನ್ಯಾಗ ಹೆಣ್ಮಕ್ಳು, ನಿಮ್ಮ ಅಕ್ಕಂಗಿಯರು, ನಿಮ್ಮ ಮಕ್ಕಳು, ನಿಮ್ಮ ಹೆಂಡತಿಯರು ಯಾರಿಲ್ಲ ಅವ್ರ ಮೇಲೆ ಹೋಗಿ ಅತ್ಯಾಚಾರ ಮಾಡ್ರಿ, ಲೈಂಗಿಕ ಕಿರುಕುಳ ಅವ್ರಿಗೆ ಕೊಡ್ರಿ. ಅದು ಖರೆ ಐತಿ ಬಿಡ್ರಿ. ಯಾಕಂದ್ರೆ ಗುರು ಯಾರ? ಪುನೀತ್ ಕೆರೆಹಳ್ಳಿ. ಮತ್ತು ಗುರು ಇದ್ದಂಗನೇ ಶಿಷ್ಯರಿರೋರಲ್ಲ, ತಪ್ಪಂತೂ ಏನೂ ಇಲ್ಲ. ಅವನು ಅದನ್ನ ಮಾಡ್ತಾನ. ಅವನಿಗೆ ನಾಚಿಕಂತೂ ಇಲ್ಲ. ಪೊಲೀಸರು ಅವನನ್ನು ಬೆತ್ತಲೇ ಮಾಡಿ ಬಡಿದ್ರು. ಪುನೀತ್ ಕೆರೆಹಳ್ಳಿಯನ್ನ ಪೊಲೀಸ್ ಇಲಾಖೆಯವರು ಬೆತ್ತಲೇ ಮಾಡಿ ಬಡಿದ್ರು. ಆದರೂ ಕೂಡ ನಾಚಿಕಿಲ್ಲ ನಾಯಿಗೆ. ರೋಡ್ ಮ್ಯಾಗ ಹುಚ್ಚ ನಾಯಿ ಬಡ್ದಂಗೆ ಬಡಿದ್ರು ಜನ ಅವನನ್ನು, ಆದರೂ ಕೂಡ ನಾಚಿಕಿಲ್ಲ ನಾಯಿಗೆ. ಸಂತೋಷ್ ಹೆಗಡೆ ಒಂದು ಪ್ರಕರಣ ಆಯಿತು, ಅವ್ನಿಗೆ ಸ್ವಾಗತ ಮಾಡಿದ್ರು, ಮಾಲೆ ಹಾಕಿದ್ರು, ಎಲ್ಲ ಆಗಿತ್ತು. ಆಮೇಲೆ ಇಂಥ ವ್ಯಕ್ತಿಗೆ ನಾನು ಮಾಲೆ ಹಾಕಿ ಸತ್ಕಾರ ಮಾಡಿದ್ರು ತಂದು ಬೇಜಾರು ಮಾಡ್ಕೊಂಡ್ರು. ಅವಾಗೂ ಈ ವ್ಯಕ್ತಿಗೆ ನಾಚಿಕೆ ಬರಲಿಲ್ಲ. ಆ ಬಾಂಗ್ಲಾದೇಶಿಯರ ಮೇಲೆ, ಆಮೇಲೆ ಮುಸ್ಲಿಮರ ಮೇಲೆ ದಾಳಿಯನ್ನು ಮಾಡಕ್ಕೆ ಹೋಗ್ತಾನೆ ಪುನೀತ್ ಕೆರೆ. ಅವಾಗೂ ಇವನನ್ನು ಮೆಟ್ಲೆ ಬರೆದ್ರು, ನಾಚಿಕೆ ಬರಲಿಲ್ಲ. ಇಲ್ಲ, ನಾಚಿಕೆ ಇವ್ ಯಾಕೆ ಬರ್ತದೆ ರೀ? ಇವ್ ಗುರು, ಶಿಷ್ಯರು ಅತ್ಯಾಚಾರಿಗಳು, ಗುರುನು ಅತ್ಯಾಚಾರಿ ಅದಾನ. ಇವನು ಮಡಿವಾಳಪ್ಪ ಅಮರಾವತಿ ಅದನ್ನಲ್ಲ, ಇವನಿಗೆ 7 ವರ್ಷ 3 ವರ್ಷದ ಶಿಕ್ಷೆ ಆಗಬಾರ್ದ್ರಿ. ನೋ, ಬೇಡ 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 ನೋಡ್ರಿ. ಇವನ್ ಒಟ್ಟ ಮುಕ್ಕಳ್ಯಾಗ ಕಲ್ಲು ಹಾಕಿ ಹತೋಡಿಲೇ ಬಡಿಬೇಕು. ಮುಕ್ಕಳ್ಯಾಗ ಕಲ್ಲು ಹಾಕೋದು, ಹತೋಡಿಲೇ ಬಡಿಯೋದು. ಇಡೀ ಕರ್ನಾಟಕದ ಯುವ ಜನತೆ ಇಂಥ ಕೆಲಸ ಮಾಡ್ಬೇಕು. ಇವ್ರನ್ನ ರೋಡ್ನಾಗ ನಿಲ್ಲಿಸಿ ಕಲ್ಲು ಒಗೆದುಕೊಳ್ಬೇಕು ಸೊಳ್ಳೆ ಮಕ್ಕಳನ್ನ. ಇವ್ರನ್ನ ಯಾವ ವ್ಯಕ್ತಿ ಹೆಣ್ಣು ಮಕ್ಕಳ ಮೇಲೆ ಅತ್ಯಾಚಾರ ಮಾಡ್ತಾನ, ಲೈಂಗಿಕ ಕಿರುಕುಳ ಮಾಡ್ತಾನ, ಅಸಭ್ಯವಾಗಿ ವರ್ತನೆ ಮಾಡ್ತಾನಲ್ಲ ಹೆಣ್ಣು ಮಕ್ಕಳ ಜೊತೆ, ಅಂಥವ್ರನ್ನ ರೋಡ್ ಮ್ಯಾಗ ಕಲ್ಲು ಒಡೆದುಕೊಳ್ಬೇಕು. ಇವ್ರಿಗೆ ಶಿಕ್ಷೆ ಬೇಡ. ಪುನೀತ್ ಕೆರೆಹಳ್ಳಿ ನಾಚಿಗೆ ಬರ್ಬೇಕಲೇ ಹೇಳ್ತೀನಿ ನಾವು. ಪುನೀತ್ ಕೆರೆಹಳ್ಳಿ ನೀನು ನಿನ್ನ ಟೀಮ್ನಾಗ ಇರೋರು ಅವ್ರ ಹೊಡ್ರಿ ಮಕ್ಕಳು, ಇವ್ರನ್ನ ಗಜಮಾ ಮಾಡ್ರಿ ಇವ್ರನ್ನೆಲ್ಲರೂ. ಮತ್ತೆ ಬರ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ.